ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಹೊತ್ತಿನಲ್ಲೇ ವ್ಯಾಕ್ಸಿನ್ ಡ್ರೈವ್ಗೂ ಕೂಡ ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಸರ್ಕಾರಕ್ಕೆ ಸಲಹೆನ ಕೊಡಲಾಗ್ತಾ ಇದೆ. ವ್ಯಾಕ್ಸಿನ್ ಡ್ರೈವ್ಗೆ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಕೊರೋನಾ ಕೇಸ್ಗಳು ಹೆಚ್ಚಾದ ಹೊತ್ತಿನಲ್ಲಿ ವ್ಯಾಕ್ಸಿನ್ ಡ್ರೈವ್ಗೂ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ವ್ಯಾಕ್ಸಿನ್ ಡ್ರೈವ್ಗೆ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಿ ಅಂತ ಸರ್ಕಾರ ಸೂಚಿಸಿದೆ. ಕೇಂದ್ರದಿಂದ ಸೂಚನೆ ಸಿಕ್ಕ ಬಳಿಕ ವ್ಯಾಕ್ಸಿನ್ ಡ್ರೈವ್ಗೆ ಚಿಂತನೆಯನ್ನ ನಡೆಸ್ತಾರೆ. ಕೇಂದ್ರದಿಂದ ಏನಾದರೂ ವ್ಯಾಕ್ಸಿನ್ಗಳು ಬರೆದಿದ್ದಂತಹ ಸಂದರ್ಭದಲ್ಲಿ ಮಾರ್ಕೆಟ್ನಲ್ಲಿ ಏನು ವ್ಯಾಕ್ಸಿನ್ ಲಭ್ಯ ಇದೆ ಅದನ್ನ ಖರೀದಿ ಮಾಡಿ ಜನರಿಗೆ ಅದನ್ನ ತಲುಪಿಸಿ ಅನ್ನುವಂತಹ ಕರೆಯನ್ನ ಕೊಟ್ಟಿದೆ ಸರ್ಕಾರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, ವ್ಯಾಕ್ಸಿನ್ ಡ್ರೈವ್ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಮೊನ್ನೆಯ ಸಭೆಯಲ್ಲೂ ಕೂಡ ಸಿಎಂ ಹೇಳ್ತಾ ಇದ್ರು ಕೇಂದ್ರದಿಂದ ಲಸಿಕೆ ಬರಲಿ ಅಂತ ನಾವು ಕುಳಿತುಕೊಳ್ಳಲ್ಲ, ಮಾರ್ಕೆಟ್ನಲ್ಲಿ ಲಭ್ಯ ಇರೋದನ್ನ ಖರೀದಿ ಮಾಡೋದಕ್ಕೆ ಹೇಳ್ತೀನಿ ಅಂತ. ಈಗ ಯಾವಾಗಿಂದ ಆರಂಭ ಆಗುತ್ತೆ ಅಥವಾ ಕೇಂದ್ರದ ಸೂಚನೆ ಏನ್ ಬರುತ್ತೆ ಅಂತ ನೋಡ್ತಾ ಇದ್ದಾರೆ? ಈಗ ಕೇಂದ್ರದಿಂದ ಸೂಚನೆ ಬರುತ್ತಾ ಅಂತೇಳಿ ಕಾದ್ ನೋಡ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ರಾಜ್ಯದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವ್ಯಾಕ್ಸಿನ್ ಡ್ರೈವ್ ಬಗ್ಗೆ ಒಂದು ಸಭೆಯನ್ನ ಮಾಡ್ತಾ ಇದೆ. ಈ ಸಭೆಯಲ್ಲಿ ವ್ಯಾಕ್ಸಿನ್ ಡ್ರೈವ್ ಯಾವಾಗ ಆರಂಭ ಮಾಡಬೇಕು, ಫಸ್ಟ್ ಡೋಸ್ ಎಷ್ಟಾಗಿದೆ, ಸೆಕೆಂಡ್ ಡೋಸ್ ಎಷ್ಟಾಗಿದೆ, ಬೂಸ್ಟರ್ ಡೋಸ್ ಎಷ್ಟಾಗಿದೆ ಅನ್ನೋದರ ಒಂದು ಪ್ರಗತಿಯ ವರದಿಯನ್ನ ತರಿಸ್ಕೊಂಡ ನಂತರ ಈಗಾಗಲೇ ಫಸ್ಟ್ ಮತ್ತೆ ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಿರ್ಬೋದು. ಬೂಸ್ಟರ್ ಡೋಸ್ ಅನ್ನ ಹೆಚ್ಚು ಜನ ತೆಗೆದುಕೊಂಡಿಲ್ಲ. ಹಾಗಾಗಿ ಯಾರ್ಯಾರು ತೆಗೆದುಕೊಂಡಿಲ್ಲ, ಮೊದಲ ಆದ್ಯತೆ ಮಕ್ಕಳಿಗೆ ಕೊಡ್ಬೇಕಾ, ವೃದ್ಧರಿಗೆ ಕೊಡ್ಬೇಕಾ, 60 ವರ್ಷ ಮೇಲ್ಪಟ್ಟವರಿಗೆ ಕೊಡ್ಬೇಕಾ ಅಂತೇಳಿ ಆ ರೀತಿಯಾದಂತಹ ವರದಿಯನ್ನ ತಾಂತ್ರಿಕ ಸಲಹಾ ಸಮಿತಿ ರೆಡಿ ಮಾಡುತ್ತೆ. ರೆಡಿ ಮಾಡಿದ ಬಳಿಕ ಆರೋಗ್ಯ ಇಲಾಖೆಗೆ ನೀಡ್ತಾರೆ. ಆರೋಗ್ಯ ಇಲಾಖೆ ಮುಖ್ಯಮಂತ್ರಿ ಮತ್ತು ಸಚಿವರ ಮುಂದೆ ಇಟ್ಟು ವ್ಯಾಕ್ಸಿನ್ ಡ್ರೈವ್ ನ ಅಂಕಿಅಂಶ ಈ ರೀತಿ ಇದೆ, ವ್ಯಾಕ್ಸಿನ್ ಡ್ರೈವ್ ಸ್ಟೇಟಸ್ ನಮ್ಮ ರಾಜ್ಯದಲ್ಲಿ ಈ ರೀತಿ ಇದೆ, ಏನ್ ಮಾಡೋದು ಅಂತೇಳಿ ನೋಡ್ತಾರೆ. ಒಂದ್ ವೇಳೆ ಕೇಂದ್ರಕ್ಕೂ ಮನವಿ ಮಾಡ್ತಾರೆ, ಅಲ್ಲಿ ಬರೋದು ತಡ ಆದ್ರೆ ಅಥವಾ ಕೇಂದ್ರದಿಂದ ಸೂಚನೆ ಸಿಕ್ಕಿದ್ರೆ ಕೂಡಲೇ ಇಲ್ಲಿ ಕೂಡ ವ್ಯಾಕ್ಸಿನ್ ಡ್ರೈವ್ ಮಾಡ್ತೀವಿ, ಇಲ್ಲದೆ ಇದ್ರೆ ಮಾರ್ಕೆಟ್ ನಲ್ಲಿ ಲಭ್ಯ ಹೇಗಿದೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋಣ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿಂದ ಮಾರ್ಕೆಟ್ ನಲ್ಲಿ ಯಾವ ರೀತಿ ಇದೆ ಅನ್ನೋದು ಕೂಡ ಆರೋಗ್ಯ ಇಲಾಖೆ ಗಮನವನ್ನು ಹರಿಸ್ತಾ ಇದ್ದಾರೆ. ಒಟ್ಟಲ್ಲಿ ಈ ಒಂದು ವ್ಯಾಕ್ಸಿನ್ ಡ್ರೈವ್ ಅನ್ನ ಜನವರಿ ಮೊದಲ ಅಥವಾ ಸೆಕೆಂಡ್ 2ನೇ ವಾರದಲ್ಲಿ ಆರಂಭ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.